ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿದ್ದೀವಿ ನಾವಿವತ್ತು. ಗೊತ್ತಿರಬೇಕಲ್ಲ, ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಧರ್ಮಸ್ಥಳದಲ್ಲಿದ್ದೀವಿ. ಎದ್ದು ಸ್ನಾನ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ಆಲ್ಮೋಸ್ಟ್ 8 ಗಂಟೆ ಆಗಿದೆ. ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ. ನಾವು ನೈಟೇ ದರ್ಶನ ಮುಗಿಸ್ಕೊಂಡ್ವಿ. ಇವತ್ತಿನ ಬೆಳಗ್ಗೆ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೆನ್ನೆ ನೈಟು ಊಟಕ್ಕೆ ಹೋಗಬೇಕಾದ್ರೇ, ಅನ್ನಪೂರ್ಣೆಗೆ ಹೋಗಬೇಕಾದ್ರೆ ಅಲ್ಲಿ ಹೇಳಿದ್ರು ತುಂಬ ಜನ ಕಡಿಮೆ ಇದ್ದಾರೆ, ದರ್ಶನ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ನಾಳೆ ಸೋಮವಾರ ಆದ್ದರಿಂದ ರಶ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಅರ್ಲಿ ಮಾರ್ನಿಂಗ್ ನೀವು ಬರಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾವೇನು ಮಾಡಿದ್ವಿ, ಸರಿ ಬಂದಿದ್ವಲ್ಲ ದರ್ಶನ ಮುಗಿಸ್ಕೊಬಿಡೋಣ ಇವಾಗ ಅಂತ ಹೇಳ್ಬಿಟ್ಟು ಇವಾಗ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಆಲ್ಮೋಸ್ಟ್ 8:45ಗೆ ನಾವು ಹೋಗಿದ್ವಿ. 9:30ಗೆಲ್ಲ ದರ್ಶನ ಆಯಿತು, ಬೇಗ ದರ್ಶನ ಆಯಿತು. ತುಂಬ ಜನ ಕಡಿಮೆ ಇದ್ದರು. ಹಾಗೆ ಯಾವಾಗಾದರೆ ದರ್ಶನ ಮಾಡಲಿಕ್ಕೆ ಬಂದಿರೋದೇ ದರ್ಶನ ಮಾಡೋಕ್ಕೋಸ್ಕರ ಅಲ್ವಾ ಅಂತ ಅಂದ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ಇವಾಗ ನಾವು ಮತ್ತೆ ರೆಡಿಯಾಗಿ ತಿಂಡಿಗೆ ಹೊರಟಿದ್ದೀವಿ. ತಿಂಡಿ ತಿಂದ್ಕೊಂಡು ನೋಡೋಣ ಇಲ್ಲಿ ತಗೊಂಡು ಮತ್ತು ನಾವು ಸೌತಡ್ಕ ಸುಬ್ರಹ್ಮಣ್ಯ ಹೋಗಿ ಮತ್ತೆ ಊರಿಗೆ ಹೋಗೋದು ಅಷ್ಟೇ. ಬನ್ನಿ ಸ್ನೇಹಿತರೆ, ಹೋಗೋಣ. ರೆಡಿ ಆದಮೇಲೆ ಫೋಟೋಸ್ ತೊಗೊಳೋದಿಲ್ಲದೆ ಇರುತ್ತಾ, ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡೆ. ನನ್ನ ಹಸ್ಬೆಂಡು ಕೂಡ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸಿ ಅವರು ಕೂಡ ರೆಡಿಯಾಗಿ ಬಂದರು. ಹೊರಡೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೂ ಕೆಲವೊಂದು ಫೋಟೋಸ್ ತೊಗೊಂಡೆ. ಇವಾಗ ಹೊರಡ್ತಾ ಇದ್ದೀವಿ ರೂಮ್ ಲಾಕ್ ಮಾಡಿಕೊಂಡು. ಆಲ್ಮೋಸ್ಟು 8:15 ಆಗಿತ್ತು ನಾವು ರೂಮ್ ಬಿಡಬೇಕಾದ್ರೆ. ಈ ಸಲ ಚಿರಾಗ್ ಕರ್ಕೊಂಡು ಬಂದಿರಲಿಲ್ಲ, ಏನೋ ಅವ್ನು ಮಿಸ್ ಅನ್ನಿಸ್ತಾ ಇತ್ತು. ಮತ್ತು ಗಾಡಿ ಪಾರ್ಕಿಂಗ್ ಮಾಡಿದ್ವಲ್ಲ, ಗಾಡಿನ ತೊಗೊಂಡು ಹೊರಟಿದ್ದೀವಿ ಇವಾಗ ನಾವು ಅಲ್ಲಿಗೆ, ದೇವಸ್ಥಾನದ ಹತ್ರ. ನೋಡಿ, ಶಿವನದು ಸ್ಟ್ಯಾಚು ಇದೆ ಇಲ್ಲಿ. ದೇವಸ್ಥಾನದ ಹತ್ರ ಬಂದರೆ ಎಷ್ಟೊಂದು ಜನ ಅಂದರೆ ಭಯಂಕರ ಜನ. ಜಾಸ್ತಿ ಫೋಟೋಸ್ ತೆಕ್ಕೊಳ್ಳೋರೆ ಜಾಸ್ತಿ ಆಗಿದ್ರು ನಮ್ಮ ಥರನೇ. ನಾವು ಹೇಗೆ ತೆಕ್ಕೋತೀವಿ ಅದೇ ಥರ ಅವರು ಕೂಡ ಅಲ್ವಾ. ಆಮೇಲೆ ಜಾಸ್ತಿ ಮಕ್ಕಳು ಸ್ಕೂಲ್ ಮಕ್ಕಳೇ ಇದ್ದರು, ಯಾಕೆಂದರೆ ಈ ಸೀಸನಲ್ಲೆಲ್ಲ ಜಾಸ್ತಿ ಟ್ರಿಪ್ಪೆಲ್ಲ ಬರ್ತಾರಲ್ಲ, ಟ್ರಿಪ್ಪು ಮತ್ತು ಶಬರಿಮಲೆಯಿಂದೆಲ್ಲ ಬರ್ತಾರಲ್ಲ. ಆದ್ದರಿಂದ ನಾವೂ ಕೆಲವೊಂದು ಫೋಟೋಸ್ ಎಲ್ಲ ತೆಕ್ಕೊಂಡು ಅಲ್ಲಿಂದ ಹೊರಟ್ವಿ ಬೇಗನೆ. ಅಲ್ಲಿಂದ ಹೊರಟು ನಾವು ಇವಾಗ ಚಂದ್ರನಾಥ ಸ್ವಾಮಿ ಬಸೀದಿ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಜೈನ್ ಟೆಂಪಲ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಏಕೆಂತಂದರೆ ಇವರು ಮೊನ್ನೆ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋದಾಗ ಅಲ್ಲಿರೋರು ಹೇಳಿದ್ರಂತೆ ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿದ್ದು ಬನ್ನಿ, ತುಂಬ ದೂರ ಅಂತ ಯಾರೂ ಹೋಗೋದಿಲ್ಲ ಅಂತ. ಇಲ್ಲಿಗೆ ವಾತಾವರಣ ಹೇಗಿದೆ ಅಂತಂದರೆ ಸಾಕಾಗಿದೆ ಮಾತ್ರ. ಎಷ್ಟು ಚೆನ್ನಾಗಿದೆ ಅಂತಂದರೆ ಸೇಮ್ ಅಲ್ಲೂ ಜೈನ್ ದೇವಸ್ಥಾನ ಇದೆ, ಸೇಮ್ ಅಲ್ಲೂ ಯಾವುದು ವೀಡಿಯೋಸು ಅಲ್ಲವೋ ಇರಲಿಲ್ಲ ಒಳಗಡೆ. ಸರಿ ಅಂತ ಹೇಳ್ಕೊಂಡು ಅವ್ರು ಕೇಳಿದ್ರು ನಾವು ಹೋಗಿದ್ದಕ್ಕೆ ನೀವೇನು ಜೈನ್ರ ಅಂತ. ಇಲ್ಲ ಸರ್ ಜೈನ್ರೇನಲ್ಲ ಅಂತ ನಾವು ಅಂದ್ಕೊಂಡು ಅಲ್ಲೇ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿ ಬಂದಿದೆ, ವಾತಾವರಣ ಮತ್ತು ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ನಿಂತಿದ್ದು, ಹಾಗೆಯೇ ಸ್ವಲ್ಪ ಹೊತ್ತು ಕೂತಿದ್ದು, ಪ್ರಸಾದ ಎಲ್ಲ ಕೊಟ್ಟರು, ಅದನ್ನು ತೊಗೊಂಡು ಅಲ್ಲಿಂದ ನಾವೂ ಬಂದ್ವಿ. ನೀವು ಒಂದೊಂದು ಸಲ ಹೋದರೆ ಹೋಗಿ. ಅದಾದಮೇಲೆ ನಾವಿಲ್ಲಿ ವಾಹನ ಸಂಗ್ರಹಾಲಯ ಮಂಜುಷಾ ಮ್ಯೂಸಿಯಂ ಇದೆಯಲ್ಲ, ಮ್ಯೂಸಿಯಂ ಥರನೇ ಇದು ಕಾರ್ ಮ್ಯೂಸಿಯಂ ಇದೆ. ಕಾರ್ ಮ್ಯೂಸಿಯಮಿಗೆ ಬಂದ್ವಿ. ಇಲ್ಲಿ ಕಾರ್ ಮ್ಯೂಸಿಯಂ ಇದೇ ಥರ ಕಾರ್ ಮ್ಯೂಸಿಯಂ ನಮ್ಮ ಮೈಸೂರಲ್ಲೂ ಕೂಡ ಆಗಿದೆ, ಪಯಣ ಅಂತ ಹೇಳಿಬಿಟ್ಟು. ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದು 10 ರೂಪೀಸು. ಅವರು ಕೂಡ ಹಾಗೆ ಹೇಳಿದ್ರು, ಮೇಡಮ್ ಅಲ್ಲಿ ಒಳಗಡೆ ಏನು ಯಾವುದೇ ಥರ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ, ಆಚೆ ಮಾತ್ರ ವೀಡಿಯೋ ಮಾಡ್ಕೊಳ್ಳಿ ಅಂತ. ಸರಿ ಅಂದ್ಕೊಂಡು ನಾವು ಹೊರಟ್ವಿ. ಇಲ್ಲೂ ಕೂಡ ತುಂಬ ವೆರೈಟಿ ಕಲೆಕ್ಷನ್ಸ್ ಕಾರ್ಗಳಿದೆ. ಕೆಲವೊಂದು ಕಾರ್ಗಳು ಮಾತ್ರ ರನ್ನಿಂಗ್ ಇಲ್ಲ, ಇನ್ನೆಲ್ಲ ಕಾರ್ಗಳು ರನ್ನಿಂಗ್ ಇದೆ ಅಂತ ಹೇಳಿದರು. ಇಲ್ಲಿ ನೋಡಿ, ಫಸ್ಟಿಂದ 4ನೇ ಕಾರ್ ಏನಿದೆ ಅದು ರನ್ನಿಂಗ್ ಇಲ್ಲ ಅಂತ ಹೇಳಿದರು. ಅಲ್ಲೂ ಕೂಡ ಎಲ್ಲ ನೋಡಿಕೊಂಡು ಮತ್ತೆ ನಾವಿವಾಗ ಸರಿ ಅಂತ ಹೇಳ್ಕೊಂಡು ಎಲ್ಲ ಮುಗೀತಲ್ಲ ಅಂತ ಅಂದ್ಕೊಂಡು ನಾವು ತಿಂಡಿಗೆ ಹೊರಟಿದ್ದೀವಿ. ಇಲ್ಲಿ ನಾವು ತಿಂಡಿಗೆ ಬಂದ್ವಿ. ಅಕ್ಕಪಕ್ಕದಲ್ಲಿ ಹೋಟ್ಲಲ್ಲೆಲ್ಲ ಫುಲ್ ರಶ್ ಇತ್ತು. ಸರಿ ಯಾವುದಾದ್ರೂ ಏನೋ ಸ್ವಲ್ಪ ತಿನ್ಕೊಂಡು ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲೇ ಪಕ್ಕದಲ್ಲಿರೋ ಹೋಟ್ಲಲ್ಲಿ ಇವ್ರು ಇಡ್ಲಿ ತೊಗೊಂಡ್ರು, ಮತ್ತು ನಾನು ಮಸಾಲೆ ದೋಸೆ ತೊಗೊಂಡೆ. ಅಷ್ಟು ಕಷ್ಟಲ್ಲ, ಏನು ಚೆನ್ನಾಗಿರಲಿಲ್ಲ. ಮತ್ತು ನಾವಿಲ್ಲಿ ಪಾರ್ಕ್ ಇತ್ತು ಒಂದು, ಪಾರ್ಕ್ ನಾವು ಯಾವಾಗಲೂ ಬಂದಿರಲಿಲ್ಲ, ಸರಿ ಅಂತ ಅಂದ್ಕೊಂಡು ಬರೋಣ ಅಂದ್ಕೊಂಡು ಬಂದ್ವಿ. ಪಾರ್ಕು ಕೂಡ ಚೆನ್ನಾಗಿದೆ. ಬಟ್ ನಮ್ಮ ಜನಗಳು, ನಾವುಗಳೇ ಅಲ್ಲಿ ಎಲ್ಲೇ ಹೋದರೂ ನಮ್ಮ ಮನೆ ನಮ್ಮ ಜಾಗ ಅಂತ ಅಂದ್ಕೊಂಡು ಫೀಲ್ ಮಾಡ್ಕೊಂಡು ನಾವು ಚೆನ್ನಾಗಿ ವ್ಯವಸ್ಥೆ ಇಟ್ಕೋಬೇಕು. ಓದ್ಕೊಡೋ ಎಲ್ಲ ಗಲೀಜು ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲೊಂದು ಫಿಶ್ ಮ್ಯೂಸಿಯಮ್ ಇತ್ತು, ಅದನ್ನು ಕೂಡ ನೋಡಿದೆ. ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡೆ ನಾನು ಕೂಡ. ಇದು ತುಂಬ ಚೆನ್ನಾಗಿತ್ತು ಅನ್ನಿಸ್ತಾ ಇತ್ತು. ಚಿರಾಗ್ ಕರ್ಕೊಬಂದಿದ್ದೆಲ್ಲ ನೋಡ್ಬಿಟ್ಟು ಖುಷಿ ಪಡೋನು ಅಂತ ಹೇಳ್ಕೊಂಡು
ಕೆಲವೊಂದು ಮೀನುಗಳೆಲ್ಲ ಎಷ್ಟೋ ವರ್ಷದ್ದು ಅಂತ ಹೇಳಿಬಿಟ್ಟಿತ್ತು. ಬಟ್ ನಾನು ತುಂಬ ಯಾವುದು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಎಷ್ಟು ಬೇಕಷ್ಟೇ ವಿಡಿಯೋ ಮಾಡಿಕೊಂಡೆ. ಎಲ್ಲ ಚೆನ್ನಾಗಿತ್ತು, ಅದನ್ನೆಲ್ಲ ನೋಡ್ಕೊಂಡು ಹೊರಟ್ವಿ. ಇವಾಗ ನಾವು ರೂಮಿಗೆ ಬಂದು ರೂಮಲ್ಲಿ ಚೆಕ್ಔಟ್ ಮಾಡಿ ಹೊರಟಿದ್ದೀವಿ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಏನು ಎತ್ತ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹೊರಡಬೇಕಾದ್ರೆ ಫುಲ್ಲು ರೋಡ್ ಸೈಡಲ್ಲೆಲ್ಲ ಮಡಿಕೆ ಸೋಡಾ ಅಂತ ಹೇಳಿಬಿಟ್ಟು ಕುಲ್ಚಾ ಸೋಡಾ ಅಂತೆಲ್ಲ ಫುಲ್ ಫೇಮಸ್ ಅಲ್ವಾ ಈ ಕಡೆಯಿಂದ. ಅದೆಲ್ಲ ಅಂತೂ ಧರ್ಮಸ್ಥಳ ಕಡೆ ಅಂತೂ ಸಿಕ್ಕಾಬಟ್ಟೆ ಉದ್ದಕ್ಕೂ ಅಂಗಡಿಗಳಿರುತ್ತೆ. ಇವರು ನಮ್ಮ ಮನೆಯವರು ಟ್ರೈ ಮಾಡ್ತೀನಿ ಅಂತ ಹೇಳಿದರು, ನನಗೂ ಹೇಳಿದರು. ಬಟ್ ನಾನಂತೂ ಇದೆಲ್ಲ ನಾನು ಕುಡಿಯೋಕ್ಕೆ ಹೋಗಲ್ಲಪ್ಪ, ನೀವು ಬೇಕಾದ್ರೆ ತೊಗೊಳ್ಳಿ ಅಂತ ಹೇಳಿಬಿಟ್ಟು. ಈ ಅಪ್ಪ ಎಷ್ಟು ಐಟಮ್ಸ್ ಹಾಕಿದ್ರು ಅಂದರೆ ಭಯಂಕರ, 6ರಿಂದ 7 ಐಟಮ್ ಏನೋ, 8ರಿಂದ 9 ಐಟಮ್ ಏನೋ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ತುಂಬ ಸ್ವೀಟು ಅಲ್ಲ, ತುಂಬ ಖಾರನೂ ಅಲ್ಲ, ತುಂಬ ಘಾಟಾಗಿತ್ತು ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ತೊಗೊಂಡು ಸರಿ ಅಂತ ಅಂದ್ಕೊಂಡು ನನಗೂ ಹೇಳಿದರು. ಮೆಣ್ಸಿನ್ಕಾಯಿ ಎಲ್ಲ ಹಾಕ್ತಾಯಿದ್ರು. ಅಯ್ಯಪ್ಪ ಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಕುಡಿಬೇಕಾ ಇದೆಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ಲೆಮನ್ ಕೂಡ ಹಾಕೋತಾ ಇದ್ದಾರೆ. ಆಲ್ಮೋಸ್ಟು ಎಷ್ಟು ವೆರೈಟೀಸ್ ಹಾಕ್ತಾರೆ ಅಂತ ಹೇಳಿದರೆ ಅದು ಅವ್ರು ಹೇಳಿದರು ಸ್ವಲ್ಪನಾದರೂ ಕುಡಿ ಅಂತ ಹೇಳಿದರು. ನನಗಂತೂ ಬೇಡ ಕಣಪ್ಪ, ನಂಗೆ ಸ್ವಲ್ಪ ವಾಟರ್ ವೇರಿಯೇಷನ್ ಆಗಿದೆ, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗ್ತಾಯಿದೆ ಅಂತಂದೆ. ಬಟ್ ಅವ್ರಿಗೆ ಥ್ರೋಟ್ ಇನ್ಫೆಕ್ಷನ್ ಇದ್ದರೂ ಕೂಡ ಅವರು ನಾನು ಟ್ರೈ ಮಾಡಲೇಬೇಕು, ಮತ್ತು ಇಲ್ಲಿಗೋಸ್ಕರ ಬರ್ತೀವ ಇಲ್ಲಿ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಸೋಡಾ ಕುಡಿಯೋಕ್ಕೋಸ್ಕರ ಇಲ್ಲಿಗೆ ಬರೋಕ್ಕಾಗುತ್ತಾ ಅಂತ ಅಂದ್ಕೊಂಡು ಸರಿ ಅಂತ ಅಂದ್ಬಿಟ್ಟು, ನೀವು ಟ್ರೈ ಮಾಡೋದಾದರೆ ಮಾಡಿ ಅಂತ ಹೇಳಿದೆ ಅವ್ರಿಗೆ. ಸರಿ ಅಂತ ಅಂದ್ಕೊಂಡು ಅವ್ರು ತೊಗೊಳ್ಳೋಣ ಅಂತಂದು ಒಂದು ಮಡಿಕೆಗೆ 60 ರೂಪಾಯಿ ಅಂತ ಹೇಳಿದರು. ನೋಡಿ ಇವಾಗ ಟ್ರೈ ಮಾಡ್ತಿದ್ದಾರೆ ಇವರು. ಚೆನ್ನಾಗಿತ್ತು. ಒಬ್ಬೊಬ್ಬರು ಕುಡಿಬೇಕಾದ್ರೆ ಎಲ್ಲ ಚುಲ್ಕೊಬಿಡ್ತಾರೆ, ಬಟ್ ಇವರೇನು ಚೆಲ್ಕೊಳ್ಳಿಲ್ಲ, ಆರಾಮಾಗಿ ಕೊಡೋದು. ಚೆನ್ನಾಗಿತ್ತು ಅಂತ ಹೇಳೋ, ಫುಲ್ ಸ್ಟ್ರಾಂಗ್ ಆಗಿತ್ತು ಕಣೆ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೂ 60 ರೂಪೀಸ್ ಕೊಟ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ನಾವು ಇವಾಗ ಶಿಶಿಲೇಶ್ವರ ದೇವಸ್ಥಾನ ಅಂತ, ಅಂದರೆ ಸೌತಡ್ಕ ಹೋಗಬೇಕಾದ್ರೆ, ಸೌತಡ್ಕ ನಾವು ಧರ್ಮಸ್ಥಳದಿಂದ ಬರಬೇಕಾದ್ರೆ ಸೌತಡ್ಕ ಬಲಗಡೆಗೆ ಹೋಗ್ತೀವಿ, ಇದು ಎಡಗಡೆಗೆ ಶಿಶಿಲೇಶ್ವರ ದೇವಸ್ಥಾನ ಅಂತ ಹೇಳಿಬಿಟ್ಟು ಯಾರೋ ಒಬ್ಬರು ಹೇಳಿದರು ಅಲ್ಲಿ ಹೋಗಿ ಅಂತ ಹೇಳಿಬಿಟ್ಟು ಸರಿ ಅಂದ್ಕೊಂಡು ಹೊರಟಿದ್ವಿ. ಇಲ್ಲಿಗೆ ರೋಡ್ ಅಷ್ಟಾಗಿ ಚೆನ್ನಾಗಿಲ್ಲ, ಬಟ್ ಇರಲಿ ಅಂತ ಹೇಳ್ಬಿಟ್ಟು ಬಂದ್ವಿ. ಆಲ್ಮೋಸ್ಟ್ 14ರಿಂದ 17 ಕಿಲೋಮೀಟ್ರ್ ಏನೋ ಆಗುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ದೇವಸ್ಥಾನ ಇದೆ, ಶಿಶಿಲೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇದು ಕೂಡ ಸೇಮ್ ಶಿವನಿಗೂ ಮತ್ತು ಮೀನಿಗೂ ಸಂಬಂಧಪಟ್ಟಿರೋ ದೇವಸ್ಥಾನ ಅಂತೆ. ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ 11:15 ಏನೋ ಆಗಿತ್ತು ಅಂತ ಅನ್ಕೋತೀನಿ ನಾನು ಹೋಗಬೇಕಾದ್ರೆ. ಸರಿ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ಫುಲ್ ಲಗೇಜ್ ಬ್ಯಾಗ್ ಎಲ್ಲ ಜಾಸ್ತಿ ಇತ್ತು. ಒಂದು ಅಂಗಡಿ ಇತ್ತು, ಆ ಅಂಗಡಿ ಅವ್ರಿಗೆ ಲಗೇಜ್ ಎಲ್ಲ ಇಟ್ಬಿಟ್ಟು ಹೋಗ್ತೀವಿ ಸರ್ ಅಂತಂದೆ. ಸರಿ ಆಯಿತು ಮೇಡಮ್ ಅಂತ ಹೇಳಿದ್ರು. ಹಾಂ, ಬದು ಏನು ಸಖತ್ತಾಗಿದೆ ನೋಡಿಲಿ, ಎಷ್ಟೊಂದು ಮೀನುಗಳಿದೆ. ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲಿ ನೋಡ್ರು ಕಂಬಗಳು, ಅಷ್ಟು ಚೆನ್ನಾಗಿ ಒಳ್ಳೆ ಪೇಂಟ್ ಮಾಡಿರೋದ್ರಿಂದನೂ ಅದಕ್ಕೂ ಆರೆಂಜು ಮತ್ತು ರೆಡ್ ಪೇಂಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸುತ್ತಮುತ್ತ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರ್ಬೋದು. ಶಿಶಿಲಾ ಕ್ಷೇತ್ರವು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಶಿಶಿಲೇಶ್ವರ ಸ್ವಾಮಿಯ ಮೂಲಸ್ಥಾನವು ಸಮೀಪದಲ್ಲಿರುವ ಕುಮಾರಗಿರಿಯಲ್ಲಿದೆ. ಇತಿಹಾಸದ ಪ್ರಕಾರ ಇಲ್ಲಿ ಹರಿಯುತ್ತಿರುವ ಕಪಿಲಾ ನದಿಯಿಂದ ಜಲವನ್ನು ಅರ್ಚಕರು ಕೊಂಡು ಹೋಗಿ ಶ್ರೀ ಶಿಶಿಲೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದರು. ಆ ಸಂದರ್ಭದಲ್ಲಿ ಇವರು ಕೆಳಗೆ ಜಾರಿ ಬಿದ್ದರು. ಕಷ್ಟವನ್ನು ಅರಿತು ಅರ್ಚಕರು ನದಿಯ ದಡದಲ್ಲಿ ಉದ್ಭವಿಸಿದರೆ ಪ್ರತಿನಿತ್ಯ ಪೂಜಿಸುವೆ ಎಂದು ಪ್ರಾರ್ಥಿಸಿದ್ದಾರೆ. ದೈವ ಇಚ್ಛೆಯಂತೆ ಶ್ರೀ ಶಿಶಿಲೇಶ್ವರ ಸ್ವಾಮಿಯ ನದಿಯ ತಡದಲ್ಲಿ ಸ್ವಯಂ ಭೂಲಿಂಗ ಸ್ವರೂಪಿಯಾಗಿ ಉದ್ಭವಿಸುತ್ತಾರೆ. ಇಲ್ಲಿ ಕೆಳಗೆ ಕಾಣಿಸುತ್ತಿರುವ ಶಿಲೆ ದೇವರಕಲ್ಲು ದೇವಳದಲ್ಲಿ ಪೂಜಿಸುತ್ತಿರುವ ಶಿವಲಿಂಗಕ್ಕೆ ಸಂಬಂಧವಿರುತ್ತದೆ. ಅದೇ ಈಶ್ವರ, ಪಾರ್ವತಿ, ಗಣಪತಿ, ದುರ್ಗೆ, ಆಂಜನೇಯ ಮತ್ತು ನಾಗದೇವರು ಸಾನ್ನಿಧ್ಯಗಳ ಪೂಜೆ ನಡೆಯುವ ಈ ಶಿವ ದೇವರು ಗಣಗಳಿಗೆ ಪ್ರತಿ ವರ್ಷ ಪರ್ವಗಳು ಪರಪೋನ್ನತವಾಗಿ ನಡೆಯುತ್ತದೆ. ದೇವಸ್ಥಾನದ ಕಪಿಲ ಹರಿಯುವ ತೀರದಲ್ಲಿ ಕಪಿಲ ಎಂಬ ಮಹರ್ಷಿಯು ಜಪತಪಗಳನ್ನು ನಡೆಸುತ್ತಿದ್ದಾನೆಂದು ಇತಿಹಾಸವಿದೆ. ಹೀಗೆ ಈ ನದಿಯು ಕಪಿಲ ನದಿಯ ಹೆಸರು ಪಡೆಯಿತು. ಈ ನದಿಯಲ್ಲಿ ವಿವರಿಸುವ ವಿಶೇಷ ಜಾತಿಯು ಮೀನುಗಳು ಮಹರ್ಷಿರ ದೇವರ ಮೀನು ಎಂದು ಖ್ಯಾತಿ ಪಡೆದಿದೆ. ಇವುಗಳನ್ನು ಹಿಡಿಯಬಾರದು ಎಂಬ ನಿಯಮವಿದೆ. ಈ ನದಿಯ ಪವಿತ್ರ ಜಲವನ್ನು ಪ್ರತಿನಿತ್ಯ ದೇವರಿಗೆ ಅಭಿಷೇಕ ಮಾಡಲಾಗುತ್ತದೆ. ಶಿಶಿಲೇಶ್ವರ ದೇವರಿಗೆ ಹರಕೆ ರೂಪದಲ್ಲಿ ಕಾಣಿಕೆ, ಯಥಾನುಶಕ್ತಿ ಸೇವೆ, ಮೀನುಗಳಿಗೆ ಬೆಳ್ತಕ್ಕಿ ಅಕ್ಕಿ ಅರ್ಪಿಸಿದರೆ ಸರ್ವ ಪ್ರಾಪ್ತಿಯಾಗುವುದೆಂದು, ಸರ್ವ ರೋಗಗಳು ಗುಣವಾಗುವುದು ಎಂದು ಪ್ರತೀತಿ ಇದೆ. ಮೀನುಗಳಿಗೆಲ್ಲ ಫುಡ್ ಹಾಕಾದ್ಮೇಲೆ ಅಲ್ಲಿ ನಾವು ಅರ್ಚನೆಯೂ ಕೂಡ ಮಾಡಿಸಿದ್ವಿ. 12ವರೆಗೆ ಮಹಾಮಂಗಳಾರತಿ ಇದೆ. ಮಹಾಮಂಗಳಾರತಿ ಆದಮೇಲೆ ಪ್ರಸಾದದ ವ್ಯವಸ್ಥೆ ಇದೆ ಅಂತ ಹೇಳಿದರು. ಇಲ್ಲಿ ಸ್ವಲ್ಪ ಕಾಮಗಾರಿ ಹಾಗೇ ಸ್ಟಾಪ್ ಆಗಿಬಿಟ್ಟಿದೆ, ಆದ್ರೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿದರು. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಪಾಯಸನೂ ಇತ್ತು, ಅದು ಕೂಡ ತುಂಬ ಚೆನ್ನಾಗಿತ್ತು. ನಾವು ಕೇಳಿ ಹಾಕಿಸ್ಕೊಂಡು ಊಟ ಮಾಡಿಕೊಂಡು ಹೊರಟ್ವಿ. ಎಷ್ಟು ಚೆನ್ನಾಗಿದೆ ಅಂತಂದರೆ
ತುಂಬ ಚೆನ್ನಾಗಿತ್ತು. ಆ ಪ್ರಸಾದ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತಲೇ ಅನ್ಕೋತೀನಿ. ಅದಾದಮೇಲೆ ನಾವಿಲ್ಲಿ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಆಲ್ಮೋಸ್ಟ್ 2:30 ಆಗಿತ್ತು ಅಂತ ಅಂದ್ಕೋತೀನಿ. ಇಲ್ಲೂ ಕೂಡ ತುಂಬ ರಶ್ ಇದ್ದರು. ಇಲ್ಲೇನು ನಾವು ಕ್ಯೂವಲ್ಲಿ ಜಾಸ್ತಿ ನಿಲ್ಲಂಗಿಲ್ವಲ್ಲ, ಏಕೆಂದರೆ ಈ ದೇವ್ರಿಗೆ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಗರ್ಭಗುಡಿನೇ ಇಲ್ವಲ್ಲ, ಬಯಲಲ್ಲೇ ಇರೋದ್ರಿಂದ ನಾವು ಡೈರೆಕ್ಟ್ ದರ್ಶನ ಮಾಡ್ಕೊಂಡು ಹೊರಡ್ಬೋದು ಅಂತ ಹೇಳಿಬಿಟ್ಟು ಬಂದು ಇಲ್ಲಿ ಅವಲಕ್ಕಿ ಪ್ರಸಾದ ಎಲ್ಲ ತೊಗೊಂಡ್ವಿ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅವಲಕ್ಕಿ ಪ್ರಸಾದ ಎಲ್ಲ ತೊಗೊಂಡು ನಮಸ್ಕಾರ ಹಾಕ್ಕೊಂಡು ಉಂಡಿಗೆ ಕಾಸು ಹಾಕ್ಬಿಟ್ಟು ನಾವು ಕೆಲವೊಂದು ಫೋಟೋಸ್ ತೆಕ್ಕೊಂಡು ಇಲ್ಲಿಂದ ಸೌತಡ್ಕ ಗಣಪತಿ ದೇವಸ್ಥಾನದಿಂದ ಹೊರಡ್ತೀವಿ ಇವಾಗ ನಾವು. ಸೌತಡ್ಕ ಗಣಪತಿ ದೇವಸ್ಥಾನದಿಂದ ಹೊರಟು ನಾವು ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ನೋಡಿ ಕುಮಾರಧಾರೆ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇಲ್ಲೂ ಕೂಡ ತುಂಬ ರಶ್ ಇತ್ತು. ನಮ್ಮ ಮನೆ ಫ್ರೆಂಡ್ ಯಾರೋ ಒಬ್ಬರಿದ್ರು, ಅವ್ರಿಗೆ ಹೇಳ್ಬಿಟ್ಟು ನಾವು ಸ್ಪೆಷಲ್ ಎಂಟ್ರೆನ್ಸಲ್ಲಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆಯೇ ಇಲ್ಲಿ ಭಜನೆ ಮಾಡ್ತಾಯಿದ್ದು, ಅದನ್ನು ಕೂಡ ನೋಡಿದ್ವಿ. ಒಂದು 10 ನಿಮಿಷ ನಿಂತ್ಕೊಂಡು ಸುಬ್ರಹ್ಮಣ್ಯ ಬಿಟ್ಟು ಚಿಲ್ಕುಂದ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಫ್ರೆಂಡ್ ಬರ್ತೀನಿ ಅಂದರು. ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂತಿದ್ವಿ. ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಫ್ರೆಂಡು ಹುಣಸೂರು ಹತ್ರ ಸಿಕ್ಕಿದ್ರು. ನಾವು ಸುಬ್ರಹ್ಮಣ್ಯಕ್ಕೆ ಹೋಗಿರೋ ಫೋಟೋಸು, ಧರ್ಮಸ್ಥಳಕ್ಕೆ ಹೋಗಿರೋ ಫೋಟೋಸ್ ನೋಡಿದ್ರು. ಹೆಂಗಿರು ಈ ಕಡೆಯಿಂದ ಹುಣಸೂರಿಂದ ಬರ್ಬೇಕಾದ್ರೆ ಸಿಗು ಅಂತ ಹೇಳಿದರು. ನಾವು ಆಲ್ಮೋಸ್ಟ್ 5 ಗಂಟೆ ಆಗಿತ್ತು ಸುಬ್ರಹ್ಮಣ್ಯ ಬಿಟ್ಟಾಗ. ಹುಣಸೂರಿಗೆ ಬಂದಾಗ 8 ಗಂಟೆ ಆಗಿತ್ತು. ತುಂಬ ವರ್ಷಗಳೇ ಆಗಿತ್ತಂತೆ ಇವ್ರು ಮೀಟ್ ಮಾಡಿ. ತುಂಬ ಖುಷಿ ಆಯಿತು. ಅವ್ರು ಮನೆಗೆ ಹಿಂಸೆ ಮಾಡಿದ್ರು, ಇಲ್ಲ ಬರೋಕ್ಕಾಗೋದಿಲ್ಲ, ನೆಕ್ಸ್ಟ್ ಟೈಮ್ ಬರ್ತೀವಿ, ನಮಗೂ ಟಯರ್ಡ್ ಆಗಿದೆ, ಹೊರಡ್ತೀವಿ ಅಂತ ಹೇಳಿಬಿಟ್ಟು 8 ಗಂಟೆ 8:30 ನಾವು ಹುಣಸೂರು ಬಿಟ್ವಿ. ಹುಣಸೂರಿಂದ ಸ್ವಲ್ಪ ಮುಂದೆ ಬಂದ ಮೇಲೆ ನಾವು ಸ್ವಲ್ಪ ಹೋಟೆಲಲ್ಲಿ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು, ಮತ್ತು ಇಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ನೋಡಿ. ಮ್ಯೂಸಿಯಮ್ಗೆ ಹೋಗಿದ್ವಲ್ಲ, ಅದರಲ್ಲಿ ಯಾವ್ಯಾವುದದ್ದು ಮಾಡೆಲ್ಸ್ ಫೋಟೋಸ್ ಇದೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಅಲ್ಲಿಂದ ಊಟ ಮಾಡಿಕೊಂಡು ಆಲ್ಮೋಸ್ಟ್ 10 ಗಂಟೆಗೆ ನಮ್ಮ ಊರಿಗೆ ಬಂದ್ವಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತು ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋ, ಒಳ್ಳೆ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್ ಸ್ನೇಹಿತರೆ, ಬಾಯ್.